ಆ ಪಾದಯಾತ್ರೆಗೆ ಬೆಂಬಲವನ್ನು ಕೊಟ್ಟಿದ್ವಿ. ಪಂಚಮಶಾಲಿ ಸಮಾಜ, ಗೌಡ ಲಿಂಗಾಯತ, ದೀಕ್ಷಾ ಲಿಂಗಾಯತ ಮತ್ತು ಮಲೆಗೌಡ 4 ಜನರಿಗೆ ಸೇರಿಸಿ ಮೀಸಲಾತಿಗೆ ಹೋರಾಟಗಳಾಗಿದೆ. 7 ಹಂತದ ಹೋರಾಟಗಳು. ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಇದ್ದಾಗ ಆ ಹೋರಾಟವನ್ನು ಹತ್ತಿಕ್ಕಲಿಲ್ಲ, ದಮನ ಮಾಡಲಿಲ್ಲ. ಅದರ ಬದಲಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಶ್ರೀಗಳ ಜೊತೆ ಚರ್ಚೆ ಮಾಡಿದರು ಮತ್ತು ಬೆಂಗಳೂರಿನ ಸಮಾವೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಂದಾಯ ಸಚಿವರು ಕಳಿಸಿ ಮಾತುಕತೆ ಮಾಡಿದರು. ಅಂದಿನ ಆರ್ ಶೇಖರ್ ಕಳಿಸಿ ಮಾತುಕತೆ ಮಾಡಿದರು. ಸಮಾಜದ ಸಚಿವರುಗಳು ಸಹ ಚರ್ಚೆ ಆಯಿತು. ನಮ್ಮ ಸರ್ಕಾರ ಇದ್ದಾಗ ನೀವು ಸಮಾಜ ಪರ ಧ್ವನಿ ಎತ್ತಿದ್ರಿ, ನೀವೇ ಅಧಿಕಾರಕ್ಕೆ ಬಂದ್ರಲ್ಲ, ಯಾಕೆ ಮೀಸಲಾತಿಯನ್ನು ಕೊಡ್ತಾ ಇಲ್ಲ? ಆ ಮೀಸಲಾತಿ ಕೊಡೋದ್ರ ಚರ್ಚೆ ಮಾಡೋದ್ರ ಬದಲಾಗಿ ಶ್ರೀಗಳಿಗೆ ಬೆಂಗಳೂರಿನ ಕೃಷ್ಣಾದಲ್ಲಿ ಅವಮಾನ ಮಾಡಿರಿ. ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ಮೇಲೆ, ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಅಪಪ್ರಚಾರ ಮಾಡಿದರು. ಪಂಚಮಶಾಲಿ ಸಮಾಜ ವಿರೋಧಿ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಸಮಾಜದ ಬಗ್ಗೆ, ವೀರಶೈವ ಲಿಂಗಾಯತ ಒಳ ಪಂಗಡಗಳ ಬಗ್ಗೆ, ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ಸಮಾಜಗಳ ಬಗ್ಗೆ ಗೌರವ ಇರ್ತಕ್ಕಂಥ ಒಬ್ಬ ನಾಯಕ ಯಡಿಯೂರಪ್ಪನವರು ಅನಗತ್ಯವಾಗಿ ವಿಜಯೇಂದ್ರ ಮೇಲೆ ಆರೋಪ ಮಾಡಿದ್ರು ಕೆಲವರು. ಅದೇ ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ನಿನ್ನೆ ಶ್ರೀಗಳನ್ನ ಭೇಟಿ ಮಾಡಿ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತೇಳಿ ನಿನ್ನೆ ಸ್ವಾಮೀಜಿ ಆಶೀರ್ವಾದವನ್ನು ಪಡೆದು ಬೆಂಬಲವನ್ನು ಕೊಟ್ಟರು. ಇಂದು ಧರಣಿ ನಡೆಯೋ ಸ್ಥಳಕ್ಕೆ ವಿಜಯೇಂದ್ರ ಅವರು, ನಮ್ಮ ರಾಜ್ಯದ ಅಧ್ಯಕ್ಷರು, ಸಮಾಜ ಜೊತೆಗೆ ನಾವಿದ್ದೀವಿ ಅಂತೇಳಿ ಸಂದೇಶವನ್ನು ಕೊಟ್ಟರು. ಇವತ್ತು ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿರಲ್ಲ. ನಿಮ್ಮ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ರಾಮನ್ ಕಂಡ್ರಾಗಲ್ಲ, ಹನುಮಾನ್ ಕಂಡ್ರಾಗಲ್ಲ, ಕೇಸರಿ ಕಂಡ್ರಾಗಲ್ಲ. ಸಂಕಟ ಬಂದ ವೆಂಕಟರಮಣ ಅಂತೇಳಿ ಏನು ಮೈಸೂರಿಗೆ ಹೋಗಿ ಚಾಮುಂಡಿ ದರ್ಶನವನ್ನು ಪಡೆದು ಮತ್ತು ಸೌದತ್ತಿ ಎಲ್ಲಮ್ಮ ದರ್ಶನ ಪಡೆದು ಕುಂಕುಮಾಚಿ ಅಂತಿರಲ್ಲ. ಇದನ್ನೇ ನಿಮಗೆ ನಿಮ್ಮ ಹೆಸರಿನಲ್ಲಿ ನಿಮ್ಮ ತಂದೆ ತಾಯಿ ದೇವರ ಹೆಸರಿಟ್ಟಿದ್ದಾರೆ ನಿಮಗೆ ರಾಮನ. ನೀವು ಕ್ರೌರ್ಯವನ್ನು ಬರ್ತೀರಿ, ಹೋರಾಟವನ್ನು ದಮನ ಮಾಡಬೇಕಂತೇಳಿ ಪೊಲೀಸರನ್ನ ನಿನ್ನೆ ದಿವಸ ಆದೇಶ ಮಾಡಿದ್ರಿ. ಗಲ್ಲಿ ಆ ಪೊಲೀಸರು ಬಿಟ್ಟು ಹೊಡಿಸಿದ್ರಲ್ಲ, ಇಲ್ಲಿ ಪೊಲೀಸರ ಪಾತ್ರ ಇದೆ ಅಂತ ಹೇಳಲ್ಲ. ನಿಮ್ಮ ಗೃಹ ಸಚಿವ ನೈತಿಕವಾದ ರಾಜೀನಾಮೆ ಕೊಡಬೇಕು. ಶ್ರೀಗಳನ್ನು ಬಂಧಿಸಿದ್ದಲ್ಲದೆ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರಿ. ನಾವು ಹೇಳ್ತೀವಿ, ಸಂಕಲ್ಪ ಮಾಡ್ತೀವಿ, ಸರ್ಕಾರ ತೊಲಗಬೇಕು. ಈ ಸರ್ಕಾರ ಜನಪರವಾದ ಸರ್ಕಾರ ಅಲ್ಲ, ರೈತರ ಪರ ಸರ್ಕಾರ ಅಲ್ಲ, ಹಿಂದೂ ಪರ ಸರ್ಕಾರ ಅಲ್ಲ. ಇದು ರೈತ ವಿರೋಧಿ, ಮಹಿಳಾ ವಿರೋಧಿ, ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರ ತೊಲಗಬೇಕು. ನಾವೆಲ್ಲ ಸಂಕಲ್ಪ ಮಾಡ್ತೀವಿ. ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂದರೆ, ಈ ನಾಡಿನ ಮಠಾಧೀಶರು ರಕ್ಷಣೆ ಇಲ್ಲ ಅಂದರೆ ಏನ್ರಿ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ, ಸ್ವಾಮೀಜಿಗಳ ಚರ್ಚೆ ಮಾಡ್ಬೇಕಾಯ್ತಲ್ಲ. ಅದರ ಬದಲಾಗಿ ಲಾಠಿ ಚಾರ್ಜ್ ಮಾಡ್ತೀರಿ. ಬಹುಶಃ ಇವರು ಎಲ್ಲಿ ಕಂಡಲ್ಲಿ ಗುಂಡಿಟ್ಟು ಕೊಲ್ಲಬೇಕಂತ ಹೇಳಿ ಸ್ವಾಮೀಜಿಗಳನ್ನೇ ಮುಗಿಸ್ಬೇಕಂತ ಇತ್ತು, ಇವರು ಪಿತೂರಿ ಇತ್ತೇನೋ. ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ಎಲ್ಲ ನಾಡಿನ ಮಠಾಧೀಶರ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರ ಪತನ ಆಗಬೇಕು. ನಾವೆಲ್ಲ ಸಂಕಲ್ಪ ಮಾಡ್ತೀವಿ. ನಾಡಿನ ಪ್ರಜ್ಞಾವಂತ ಮತದಾರರು ಸಹ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ಸಮಾಜದ 2A ಮೀಸಲಾತಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ನಾವು ನಮ್ಮ ರಾಜ್ಯದ ಅಧ್ಯಕ್ಷರೇ ನಾವು ಸಹ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಈಗ ಯತ್ನಾಳ್ರ ವಿಚಾರವಾಗಿ ಇವತ್ತು ನಮ್ಮದು ಸಭೆ ಇತ್ತು ದಾವಣಗೆರೆಯಲ್ಲಿ. ಇವತ್ತು ನಾಳೆ ಈ ನಾಡಿನ ಮುತ್ಸದ್ದಿ ರಾಜಕಾರಣಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ರಾಜ್ಯಪಾಲರಾಗಿ, ಕೇಂದ್ರದ ಸಚಿವರಾಗಿ ಮತ್ತು ಕರ್ನಾಟಕ ಅಭಿವೃದ್ಧಿ ಮಾಹಿತಿ ತಂತ್ರಜ್ಞಾನವನ್ನು ನಮ್ಮ ರಾಜ್ಯಕ್ಕೆ ಅವರು ಕೊಟ್ಟಂಥ ಕೊಡುಗೆ ಮಾಹಿತಿ ತಂತ್ರಜ್ಞಾನ
ಮತ್ತು ಮಕ್ಕಳಿಗೆ ಬಿಸಿ ಊಟ ಅನೇಕ ಯೋಜನೆ ತಂದಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಇಂದು ಬೆಳಗಿನ ಜಾವ ವಿಧಿವಶ ಆದರೂ ಆ ಹಿನ್ನೆಲೆಯಲ್ಲಿ ನಮ್ಮ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡಿದ್ವಿ. ಹೇಳ್ತೀನಿ ನಾವು ಚರ್ಚೆ ಮಾಡಬೇಕಾಯಿತು. ಈ ಸದ್ಯದ ಪರಿಸ್ಥಿತಿಯಲ್ಲಿ SM ಕೃಷ್ಣರವರು ವಿಧಿವಶರಾಗಿದ್ದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿದ್ದೀವಿ. ಈ ಶ್ರದ್ಧಾಂಜಲಿ ಮಧ್ಯೆ ನೋಡಿ, ಇದು ಪೂರ್ವ ನಿಯೋಜಿತ ಕಾರ್ಯಕ್ರಮ, ಇದು ಪಂಚಮಸಾಲಿ ಸಮಾಜದ್ದು ಮುತ್ತಿಗೆ ಕಾರ್ಯಕ್ರಮ. ಅಲ್ಲ, ಒಂದು ತಿಂಗಳಿಂದ ಇವರು ಸುವರ್ಣಸೌಧ ಮುತ್ತಿಗೆ ಅಂತ ಹೇಳಿದರೆ ಕರೆದು ಮಾತುಕತೆ ಮಾಡ್ಬೋದಲ್ಲ, ಅದರ ಬದಲಾಗಿ ಲಾಠಿ ಚಾರ್ಜ್ ಮಾಡಿದರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು SM ಕೃಷ್ಣರವರ ಸಾವಿಗೆ ಸಂತಾಪವನ್ನು ಸೂಚಿಸ್ತೀವಿ. ಮತ್ತು ಶ್ರೀಗಳ ಮತ್ತು ಸಮಾಜದ ಮುಖಂಡರುಗಳ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿದರೆ, ಅಮಾನವೀಯತೆ ಒಂದು ರೀತಿ ಮೃಗಗಳಂತ ವರ್ತಿಸಿದರೆ, ಆ ಲಾಠಿ ಏಟ್ ನೋಡಿದರೆ ಎಷ್ಟು ಜನ ಚೀರಾಡ್ತಾರೆ, ನರಳ್ತಾರೆ, ಅದನ್ನು ಖಂಡಿಸ್ತಾ ಇದ್ದೀವಿ. ಒಂದು ಕಡೆ ಸಂತಾಪ, ಒಂದು ಕಡೆ ಸಮಾಜದ ಅಮಾಯಕರ ಮೇಲೆ ಲಾಠಿ ಚಾರ್ಜ್, ಅದನ್ನು ಖಂಡಿಸ್ತೀವಿ. ರಾಜಕಾರಣ ಇವತ್ತು ಮಾತಾಡಲ್ಲ. ಧನ್ಯವಾದ.